ಹಡಪದ ಸಮಾಜಕ್ಕೆ ಕುಳಿತುಕೊಳ್ಳಲು ಜಾಗವಿಲ್ಲ, ಸತ್ತರೆ ಹೂಳಲು ಸ್ಮಶಾನ ಭೂಮಿ ಇಲ್ಲ. ನಮ್ಮದು ಒಂದು ಬದುಕ. ನಗರದಲ್ಲಿ ಹಡಪ ಸಮಾಜದ ಅಧ್ಯಕ್ಷ ಶಿವಶಂಕರ್ ಹಡಪದ ಸಮಾಜಕ್ಕೆ ಕುಳಿತುಕೊಳ್ಳಲು ಒಂದು ಸಮುದಾಯ ಭವನವಿಲ್ಲ, ಸತ್ತರೆ ಹೂಳುವುದಕ್ಕೆ ಸ್ಮಶಾನ ಭೂಮಿಯೂ ಇಲ್ಲ. ನಮ್ಮದು ಒಂದು ಬದುಕ ಅಂತ ಹಡಪದ ಸಮಾಜದ ಅಧ್ಯಕ್ಷ ಶಿವಶಂಕರ್ ಹಡಪದ್ ಅವರು ಅಮ್ಮ ಅಳಲನ್ನು ತೋಡಿಕೊಂಡರು. ನಗರದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಹಡಪದಪ್ಪಣ್ಣ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಈ ವೇಳೆ ಉಪ ತಹಶೀಲ್ದಾರ್ ವಿಜಯಕುಮಾರ್, ಸಮಾಜ ಕಲ್ಯಾಣ ಅಧಿಕಾರಿ ನಿಂಗರಾಜ್ ಅರಸ್ ವೇದಿಕೆಯಲ್ಲಿದ್ದರು. ಸಮಾಜದ ಮುಖಂಡರಾದ ಉಮೇಶ್ ಹಡಪದ್, ನಾಗಪ್ಪ ಸಿಂದನಕೇರಿ, ಕಲ್ಲಪ್ಪ ಹಣಕುಣಿ, ಪ್ರಶಾಂತ್ ಧುಮ್ಮನ್ಸೂರ್, ಶಂಕರ್ ಧುಮ್ಮನ್ಸೂರ್, ಅಮರ್ ಇಟ್ಗಾ, ಸತೀಶ್ ಗಡವಂತಿ, ಶಂಭು ಹಡಪದ್, ದೇವೇಂದ್ರ ವಾಂಜಿರ, ಗುರು ಹಡಪದ್, ಬಾಬುರಾವ್ ಹಡಪದ್, ಸಿದ್ದಪ್ಪ ಹಣಕುಣಿ, ಕರೆಪ್ಪ ಧುಮ್ಮನ್ಸೂರ್, ಸಿದ್ದಪ್ಪ ಮಾಗೈ ಮೊದಲಾದವರು ಹಾಜರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಗೈರಿನ ಬಗ್ಗೆ ಗಂಭೀರ ಚರ್ಚೆ ಆಯಿತು. ಬಳಿಕ ಕಂದಾಯ ಇಲಾಖೆ ಅಧಿಕಾರಿಗಳು ತಮ್ಮ ಅಧೀನಕ್ಕೆ ಬರುವ ಸೇವೆ ಅಥವಾ ಸೌಲಭ್ಯ ಕಲ್ಪಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನಿಸುವುದಾಗಿ ಅಭಯವನ್ನು ನೀಡಿದರು. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಮೂಮೆಂಟ್ದಾಗ ಏನಪ್ಪ ಅಂದ್ರೆ ಸರ್ಕಾರ ನೋಡಿ ಬಜೆಟ್ ಕೊಟ್ಟದ ಅಂತ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಮೂಮೆಂಟ್ದಾಗ ಒಂದು 15,000 ರೂಪಾಯಿ ಅಂತಂದ್ರು ನಮ್ಮ ಸಮಾಜ ಕೊಟ್ಟಿರು. ಅದ ನಂತರ ಏನಪ್ಪ ಅಂದ್ರೆ 3-4 ವರ್ಷ 4-5 ವರ್ಷ ಆಗ್ಲಂತೀಗ ಒಟ್ಟು ಸರ್ಕಾರ ಬಜೆಟೇ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದು ಬಜೆಟ್ ಕೊಡ್ತಾರ ಏನಿಲ್ಲ ಸರ್ಕಾರ ಕೊಡ್ತಾ ಬರಲ್ಲ. ಅದೊಂದು ನಾವು ತಹಸೀಲ್ದಾರ್ ಏನಂದ್ರೆ ಮಾಡಿ ತಹಸೀಲ್ದಾರ್ ನಮ್ಗೆ ಸ್ಪಷ್ಟಪಡಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಬಜೆಟ್ ಯಾವಾಗೂ ನಮ್ಮ ಸರ್ಕಾರದಿಂದ ನಮ್ಮ ಆಫೀಸ್ನೂ ಬರಲ್ಲ ಅಥವಾ ಇಲ್ಲಿ ಸಮಾಜ ಇಲಾಖೆನೂ ನಮ್ಮದು ಯಾವುದೂ ಬಜೆಟ್ ಬರಲ್ಲ. ಈ ನಮಗೆ ನಮ್ಮ ಆಫೀಸ್ ಪ್ರಕಾರ ಎರಡನೇದು ಏನದ ಅಂದರೆ ಈ ಬಗ್ಗೆ ಇದರಾಗ ಒಂದು ಆಫೀಸ್ ಅದ ಕನ್ನಡ ಆ ಸಂಸ್ಥೆ ಇಲಾಖೆದಾಗ ತಾವು ಒಂದು ಸ್ವಲ್ಪ ಅಪ್ರೋಚ್ ಆಗಿಲ್ಲ. ಅಲ್ಲಿ ಬಗ್ಗೆ ಇದ್ರ ಬಗ್ಗೆ ಅವರು ವಿಸ್ತಾರವಾಗಿ ತಮಗೆ ಜಿಲ್ಲಾ ಮಟ್ಟದಾಗ ಏನು ಬಜೆಟ್ ಬರ್ತದೇನೋ ಅಥವಾ ತಾಲೂಕಾ ಮಟ್ಟದಾಗ ಏನು ಬರ್ತದೇನೋ ಅವರು ನಮ್ಮ ಸಮಾಜಕ್ಕೆ ಅವರು ವಿಸ್ತಾರವಾಗಿ ಇದು ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ನಮ್ಮ ತಾಲೂಕಾಗಾಗಿ ಈ ಸಮಾಜಕ್ಕೆ ಇದು ಮಾಡ್ಲಿಕ್ಕೆ ಏನಾರ ಫಂಡ್ ಕೊಡ್ಬೇಕಂತ ಈಗ ನಮ್ಮಲ್ಲಿ ಯಾವಾಗೂ ಬಜೆಟ್ ಬರ್ತದೆ. ಧನ್ಯವಾದ. ಎರಡನೇ ವಿಷಯ ಏನು ಸರ್, ತಾವು ಈಗ ಹೇಳ್ರಿ ನಮಗೆ ಯಾವ ತಾಲೂಕಾ ಆಡಳಿತಕ್ಕೆ ಹೋಗ್ಲಿಕ್ಕ ಶಕ್ತಿ ಇಲ್ಲ ಸರ್, ಯಾವ ಜಿಲ್ಲಾ ಆಡಳಿತಕ್ಕೆ ಹೋಗ್ಲಿಕ್ಕಂತ ಶಕ್ತಿ ಇಲ್ಲ ನಮಗೆ. ಯಾಕಂತಂದ್ರೆ ಭಾರತ ದೇಶದ ಸ್ವಾತಂತ್ರ್ಯ ಸ್ಥಿತಿ 75 ವರ್ಷ ಗತಿಸಿದ್ರು ಕೂಡ ಏನದಪ್ಪ ಅಂತಂದ್ರೆ ಅತಿ ಶೋಷಿತ ಸಮುದಾಯದ ಏನದಪ್ಪ ಅಂದ್ರೆ ಅತಿ ಶೋಷಿತರ ವರ್ಗ ಆಗಿ ಉಳಿದಂಥ ಒಂದೇ ಒಂದು ಏಕೈಕ ಸಮಾಜ ಹಡಪ ಸಮಾಜ. ಯಾಕೆ ನಾವು ನೌಕರಿಯಿಂದ ಹೇಳ್ತಾ ಇದ್ದೀವಿ ಅಂತಂದ್ರೆ ನೋಡಿ ಸರ್, ಇಲ್ಲ ಇಲ್ಲಿವರೆಗೂ ಕೂಡ ನೀವು ಇವತ್ತು ಹುಟ್ಟಿದಾಗ ತೋಟಗಿಡ ಕಾರ್ಯಕ್ರಮ ಇದ್ರೂ ನಾವು ನಿಮ್ಗೆ ಸೇವೆ ಮಾಡಬೇಕು, ನಿಮ್ಮ ಜವಳನೂ ತೆಗಿಬೇಕು, ನೀವು ಸತ್ತಾಗೂ ನೀವು ತೆಗಿಗೊಳಿಸ್ಬೇಕು. ಯಾಕಂದ್ರಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ಒಳ್ಳೆಯದು ಕೆಟ್ಟದ ಕಾರ್ಯಕ್ರಮ ಅದ ಅಂತಂದ್ರೂ ಏನದಪ್ಪ ಅಂದ್ರೆ ನಿಮ್ಮ ಮದುವೆ ಮುಂಜಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಇಡೀ ನಮ್ಮ ಹಡಪದ ಸಮಾಜ ನಿಮ್ಗೆ ಸೇವೆ ಕೊಡೋದು. ಅಂದ್ರೇನು ನನ್ನ ತಾತ್ಪರ್ಯ ಹೇಳೋದೇನಂದ್ರೆ ಇಡೀ ಮಾನವ ಕುಲಿಗೆ ಏನದಪ್ಪ ಅಂತಂದ್ರೆ ಸೇವೆ ಕೊಡ್ತಕ್ಕಂಥ, ಎರಡನೇ ತಾಯಿಗೆ ಸೇವೆ ಮಾಡ್ತಕ್ಕಂಥ ಯಾವುದಾದ್ರು ಈ ಸಮಾಜ ಅಂತಂದ್ರೆ ಅದು ಹಡಪ ಸಮಾಜ ಅಂತ ಹಡಪ ಸಮಾಜ. ಹಾಗಾಗಿ ನಿಮಗೆ ಎಲ್ಲರಿಗೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಲ್ಲರಿಗೂ ಬೇಕು ಸಮಾಜ. ಆದ್ರೆ ನಮ್ದು ಒಂದು ಸ್ಥಿತಿ ಹೆಂಗದ ಅಂತಂದ್ರೆ ನಾವು ಹುಮ್ನಾಬಾದಾಗ ಸುಮಾರು 40-50 ವರ್ಷಗಳಿಂದ ನಾವು ಹುಮ್ನಾಬಾದಾಗಿದ್ದು ನಾವು ಬಂದ್ವಿ. ಇಲ್ಲಿವರೆಗೆ ನಮಗೆ ಏನದಪ್ಪ ಅಂತಂದ್ರೆ ನಮಗೊಂದು ನೋವಿನ ಸಂಗತಿ ಏನದ ಅಂತಂದ್ರೆ ಮಾನ್ಯ ತಹಸೀಲ್ದಾರ್ ಮಾಡಕ್ಕೆ ಸಾಧ್ಯ ಇಲ್ಲ, ಮತ್ತೆ ಆಡಳಿತದಿಂದ ಇಲ್ಲಿವರೆಗೆ ನಮಗೆ ಯಾವುದು ಸವಲತ್ತು ಸಿಕ್ಕಿಲ್ಲ, ಯಾವುದೂ ಆಡಳಿತ ಅಧಿಕಾರಿಗಳಿಂದ ನಮಗೆ ಇಲ್ಲಿವರೆಗೆ ಸವಲತ್ತು ಸಿಕ್ಕಿಲ್ಲ. ಹಾಗಾಗಿ ನಮ್ಮೊಂದು ಪರಿಸ್ಥಿತಿ ಏನು ಅನ್ನೋದು ಅಂದ್ರೆ ಪ್ರತಿ ಸಲ ನಾವು ಜಯಂತಿ ಮಾಡಕ್ಕೆ ನಿಮಗೆ ಏನಾರ ಕೇಳಿದ್ರೆ ಒಂದು ಬೇರೆ ಬೇರೆ ಸಮುದಾಯ ಅಂದ್ರೆ ಬಲಿಷ್ಠ ಸಮುದಾಯಗಳೇನವ ನಾವು ಹೋಗುದು ಅಂತ ಹೇಳಲ್ಲ. ಕೆಲವೊಂದು ಜಾಸ್ತಿ ದೊಡ್ಡ ಸಮುದಾಯಗಳು ಅವ್ರು ಬಂದಾಗ ಏನಪ್ಪ ನಾವು ಜಯಂತಿಗಳೇನಪ್ಪ ಇದೇ ತಹಶೀಲ್ ಏನಪ್ಪ ಅಂದ್ರೆ ಎಲ್ಲ ಶಾಸಕರಿಗೆ ಕರೆಸಿ ಎಲ್ಲರಿಗೂ ಕರೆಸಿರೋದು ಸರ್ ಶಾಲೆ ಓದಿಸ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಸಚಿವರು ಬರ್ತಾರೆ, ಎಲ್ಲರೂ ಕೂಡ ಮಾಡ್ತೀರಿ.
ನಮ್ಮ ಜಯಂತಿಗೆ ಇಲ್ಲಿ ಸಕ ನೀವು ಈ ವಿಜೃಂಭಣೆ ಯಾಕೆ ಮಾಡಿಲ್ಲ ಅಂತ ನಾವು ಇದು ಕೇಳಿದ್ವಿ ಫಸ್ಟ್. ನಮ್ಮ ಜಯಂತಿಗೆ ಮಾಡಿದ್ವಿ. ನಮ್ಮ ಜಯಂತಿ ಸಾಧಾರಣ ಮಾಡ್ತೀವಿ, ಒಂದು ಹೂವು ಹಾರಕ ಮತ್ತು ತೆಗಿಗೆ ಸೀಮಿತದ ನಮ್ಮ ಜಯಂತಿನ, ಅಥವಾ ನಮ್ಮ ಸೋಷಿಯಲ್ ವರ್ಗರು ನೀವೆಲ್ಲರೂ ಕೂಡ ಎಲ್ಲ ಜಯಂತಿ ಆಚರಣೆ ಮಾಡ್ತೀವಿ, ಆ ರೀತಿ ಆಚರಣೆ ಮಾಡ್ತೀವಿ ಅಂತ ನಿಮ್ಗೆ ಕೇಳಿದ್ವಿ. ಇಲ್ಲ ಸರ್, ಅಲ್ಲ ಸರ್, ಓಕೆ. ಈಗ ನೋಡ್ರಿ, ನಾನು ಈಗ ಹಿಂದೆ ಕೆಲವೊಂದು ಜಯಂತಿ ಬಂದು ನೋಡಿದಿಲ್ಲ. ಎಲ್ಲರಿಗೂ ಏನಪ್ಪ ಅಂದ್ರೆ ನೀವು ದೊಡ್ಡ ದೊಡ್ಡ ಶಾಲಾ ಹಾಕ್ರಿ, ಹಾರ ಹಾಕ್ರಿ, ಅವ್ರಿಗೆ ಬಂದು ಆ ಹಡಪದ ಅಪ್ಪಣ್ಣರಾಗಲಿ, ಎಲ್ಲ ಈ ಜಗತ್ತಿನೆಲ್ಲ ಶರಣರಾಗಲಿ, ಎಲ್ಲ ಶರಣರು ನಾವು ಒಂದೇ ಜಾತಿಗೆ ಸೀಮಿತ ಮಾಡೋಕ್ಕಾಗಲ್ಲ. ಶರಣರು ಅಂತಂದಾಗ ಎಲ್ಲ ಮಾನವಗಳು ಉದ್ಧಾರಕರು. ಹಾಗಾಗಿ ಎಲ್ಲರಿಗೂ ಕೆಳಗ ಮೇಲೆ ಮಾಡ್ತಕ್ಕಂಥದ್ದು ಏನೋದಪ್ಪ ಅಂತಂದ್ರೆ ದಯವಿಟ್ಟು ಏನೋದಪ್ಪ ಅಂತ, ಯಾಕಂತಂದ್ರೆ ಶರಣರ ಜಯಂತಿ ಅಂದಾಗ ಒಂದಿನ ನೋಡಿ ಸರ್, ನಮ್ಗೆಲ್ಲ ದೊಡ್ಡ ಸಮಸ್ಯೆ ಏನದ ಅಂದ್ರೆ ಇನ್ನೂ 12ನೇ ಶತಮಾನದಾಗ ಏನದಪ್ಪ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಆಗಿತ್ತು. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಆಗಿತ್ತು. ಆ ಒಂದು ಪಾರ್ಲಿಮೆಂಟಿನಲ್ಲಿ ಏನದಪ್ಪ ಅಂತಂದ್ರೆ ವಿಶ್ವಗುರು ಬಸವಣ್ಣ 37 ಇಲಾಖೆ ಅಧಿಕಾರಿಗಳು ಹರ ಏನಿಲ್ಲ. ಅಲ್ಲ ಸರ್, ದಯವಿಟ್ಟು ತಾವು ಹೇಳ ಸರ್, ಏನು ತಾವು ನಮ್ಮೆಲ್ಲ ಗೌರವಿಸ್ತೇವೆ, ಆ ಪ್ರಶ್ನೆ ಬೇರೆ. ಆದರೆ ತಾಲೂಕಾಡಳಿತ ನೋಟಿಸ್ ಕೊಟ್ಟಿದ್ದಕ್ಕೆ ಏನೋ ಬೆಲೆ ಅದನ್ನ ಇಲ್ಲ, ಅಥವಾ ಏನು ನಮ್ಮ ಈ ಸಣ್ಣ ಸಮುದಾಯ ಅಂತ ಹೇಳಬೇಕು. ನಾನು ಇಷ್ಟು 32 ಇಲಾಖೆದವ್ರು ಯಾರು ಇಲ್ಲ, ಇಲ್ಲಕ್ಕೆ 4-5 ಇಲಾಖೆ ಅಂದ್ರೆ ಇರ್ಬೇಕು ಅಷ್ಟೇ. ಯಾಕೆ ಮಾಡ್ತೀರಿ ಈ ಕೆಲಸ ಸರ್? ನಮ್ಗೆ ಹೇಳಿದ್ರಿ, ನಮಗೆ ಇದು ಉತ್ತರ ಕೊಡ್ರಿ. ನಾವು ಬಂದು ಅಷ್ಟ ಸಾಹೇಬ್ರಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು, ನಾವು ಇಲ್ಲಿ ಇರ್ತೇವೆ ಅಂತ ಹೇಳಿ. ಈಗ ಇದಕ್ಕೆ ಏನಂತೆ ಸರ್, ಎಷ್ಟು ಜನ ಹೊರ ಸರ್ ಇವತ್ತು ಅಧಿಕಾರಿಗಳು ನೋಡ್ರಿ, ಎಷ್ಟು ಜನ ಹೊರ? ನಾವೇ ದಯವಿಟ್ಟು ತಾವು ತಿಳ್ಕೊರಿ, ಎಷ್ಟು ಜನ ಎಲ್ಲಿ ಸರ್? ನೋಡಿ ಸರ್, ಈಗ ಹಳೆ ಮಾಡಿದ್ರೆ 4-5 ಇಲಾಖೆ ಬಂದಿರಬೇಕು ನೋಡಿ ಸರ್. 4-5 ಇಲಾಖೆ ಅಂದ್ರೆ ಬಂದ್ರಿ, 37 ಇಲಾಖೆ ಅಂದ್ರೆ ಎಲ್ಲ ತೋರಿಸೋಣ. 32 ಇಲಾಖೆ ಟೋಟಲ್ ಅರೆಯಲ್ಲಿ ತೋರಿಸೋದು. ನಮ್ಮ ಸಮಸ್ಯೆ ನಾವು ಯಾರಿಗೆ ಹೇಳ್ಕೋಬೇಕು ಸರ್? ನಮ್ಮ ಕರೆಕ್ಟ್ ನಮ್ದೇನು ತಪ್ಪಿಲ್ಲ. ನಾವು ಯಾರಿಗೆ ಹೇಳ ಸರ್? ನಮ್ಮ ಸಮಸ್ಯೆ ಯಾರಿಗೆ ಹೇಳಿ? ನಮ್ಮ ಕೆಲಸ ಯಾರಿಗೆ ಹೇಳಿ? ನಾವು ಹೋಗ್ಬೇಕಲ್ಲ ಸರ್, ನಮ್ಮ ತೊಂದರೆ ನಾವು ಯಾರಿಗೆ ಹೇಳ್ಕೋಬೇಕು? ಯಾವಾಗ ಈಗ ನೋಡ್ರಿ, ಇವರೆಲ್ಲ ಬಂದಾಗ ಓಕೆ, ಆದ್ರೆ ಇವ್ರು ಎಲ್ಲ ಸಿಬ್ಬಂದಿ ಎಲ್ಲರೂ ಬರ್ಬೇಕು ಸರ್. ಆಫೀಸರ್ ಯಾಕೆ ಬಂದಿಲ್ಲ ಅಲ್ಲ, ಇರ್ಲಿ ಬಿಡ್ರಿ, ನಾವು ಓಕೆ ಸರ್ ಎಕ್ಸೆಪ್ಟ್ ಮಾಡಿದ್ವಲ್ಲ ಸರ್. ನಾವು ಬೇರೆ ಇಲ್ಲ ಸರ್, ನಾ ಎಕ್ಸೆಪ್ಟ್ ಮಾಡಿದ್ದೀನಿ ಸರ್, ಏನಿಲ್ಲ ಸರ್. ನಾವು ಯಾರೇ ಅಧಿಕಾರಿಗಳು ಬಂದಿದ್ರು ನಾವು ಸರಿಯಪ್ಪ ಆಯ್ತು, ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಇರೋದಕ್ಕೆ SR ಡ್ಯೂಟಿ ಅದ ಅಂತ ನಾವು ಓಕೆ ಸರ್. ಅಲ್ಲ ಇರ್ಲಿ, ನಾವು ಧನ್ಯವಾದ ಸರ್. ಅದಕ್ಕೆ ನಾವು ನಿಮಗೆ ಏನಂದಿಲ್ಲ, ನಾವು ನಿಮಗೆ ಅಲ್ಲ ಸರ್, ನೀವು ನೋಟಿಸ್ ನಾಯಿಗಳು ಇಸಿದಾಗ ಗೊತ್ತಾ? ಆ ನಾಯಿಗಳು ಕಿಮ್ಮತ್ತದ ನಮ್ಮ ಹೆಣ ಈ ಸತ್ತು ನಾವು ಉಳಕ್ಕಾಗ ಇಲ್ಲ. ಮಾನ್ಯ ತಹಸೀಲ್ದಾರ್ಗೆ ಕೇಳೋದು ನಮಗೆ, ನಾವು ಸತ್ರ ನಮ್ಗೆ ಸುಳ್ಳೆಗಾಗತ್ತೆ. ನಮ್ಮಲ್ಲಿ ನಾವು ಹೆಂಗೆ ಮಾಡ್ಬೇಕು ಹೇಳಿ ಸರ್? ನಮ್ಮ ನೋವು ನಾವು ಒಳ್ಳೆ ಮಾನ್ಯ ತಹಸೀಲ್ದಾರ್ ಏನೋದಪ್ಪ ಅಂದ್ರೆ ನಾವು ಸಾಕಷ್ಟು ಸಲ ಏನಪ್ಪ ಅಂತಂದ್ರೆ ನಿಮ್ಮ ಮನವಿ ಸಲ್ಲಿಸಿದ್ರು. ಒಂದು ನಾಯಿ ಸತ್ತು ಏನಪ್ಪ ಅಂತಂದ್ರೆ ಇವತ್ತು ಯಾರೇ ಒಂದು ಅಧಿಕಾರಿಗಳು ಬಂದು ಬೀಳ್ತಾರ ಬೈಲಿ, ಎಲ್ಲರ ಎಣ್ಣೆ ಸತ್ತದ, ದನಗಳು ಸತ್ತದ. ಇವತ್ತು ಯಾವುದೇ ಅಧಿಕಾರಿಗಳು ಮಣ್ಣು ಮಾಡಕ್ಕೆ ಜಾಗ, ಅದು ನಾವು ಮಾನವ ಧರ್ಮದಾಗ ಹುಟ್ಟಿದೆವು, ನಾವು ಮಾನವರಾಗಿ ಹುಟ್ಟಿದೆವು. ನಾವು ಮಾನವರಿಗೆ ನಮಗೆ ಸತ್ತ ನಮ್ಗೆ ಹೂಡಕ್ಕೆ ಜಾಗ ಇಲ್ಲ ಅಂತ ನಾವು ಈ ಭಾರತ ದೇಶದಾಗ ಸರ್ ನಮ್ದು ಏನು ಪರಿಸ್ಥಿತಿ ಅದ? ನಮ್ದೇನು ಪರಿಸ್ಥಿತಿ ಅದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಪ್ಪ ಅಂತಂದ್ರೆ ಒಂದು ವೇಳೆ ನಮ್ಮ ಬಗ್ಗೆ ಅದ, ಇವತ್ತು ನಮ್ಮ ಬಗ್ಗೆ ಬಾಬಾ ಸಾಹೇಬ್ ಹೋರಾಟ ಮಾಡ್ತಿದ್ದಿಲ್ಲ ಅಂತಂದ್ರು ನಮಗೆ ಊರಾಗಿ ಇರುವಂಥ ಪರಿಸ್ಥಿತಿ ಇದ್ರಿ, ನಮ್ಗೆ ಇಂಥ ಪರಿಸ್ಥಿತಿ ಇತ್ತು ನಮ್ಗೆ ಐತಿಲ್ಲ ಸರ್. ಮತ್ತಂದ್ರೆ ನಾವು ಅದು ಸಾಕು
ಯಾವುದೇನಪ್ಪ ಅಂತಂದ್ರೆ ಈಗ ನಮ್ಮ ಇಲಾಖೆ ಏನು ಗೌರ್ಮೆಂಟ್ ಯಾವ್ದಾರ ಒಂದು ಪಂಚಾಯತ್ ಗ್ರಾಮ ಪಂಚಾಯತ್ ಒಂದು ದುಕಾನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಗೆ ಜನ್ಪನ್ ಬೇಕಿಲ್ಲ ಗೌರ್ಮೆಂಟ್ ನಮ್ಗೆ ಯಾವ ಲೋನ್ ಇಲ್ಲ ನಮಗೆಲ್ಲ ಪರಿಸ್ಥಿತಿ ಖರಾಬ್ ಆದ ನಮ್ಗೆ ಯಾವ ಸಾಕ್ಬಿಟ್ಟು ಬಿಡೋ ಜಾಗ ಇಲ್ಲ ಈಗ ಸಮುದಾಯ ಭವನ ಕಟ್ಟಿ ನಾವು ಎಲ್ಲ ಕೊಟ್ಟು ಇಡೋ ಯಾರೋ ಒಂದು ಸಮುದಾಯ ಭವನ ಏನೋ ಮಾತಾಡೋದು ಯಾರು ಈ ಸಮಾಜದಲ್ಲಿ ಸ್ಪಂದಿಸಲಿಲ್ಲ ಇವರಿಗೆ ಯಾರು ಹೇಳ್ಬೇಕಾದ್ರೆ ಯಾರಿಗೂ ಬಂದಿವರು ಯಾರು ಹೇಳುವಾಗ ಶಾಸಕರು ಹೇಳಿದಾಗ ಸಚಿವರು ಹೇಳಿದಾಗ ಬೀದರ್ ಜಿಲ್ಲೆದಾಗಿದ್ದಂಥ ಮಂತ್ರಿಗಳು ಹೇಳಿದಾಗ ನಾವು ಹಡಪ ಸಮಾಜ ಇಡೀ ಸಮಾಜ ಬೀದರ್ ಡಿಸ್ಟಿಕ್ದಾಗ ಒಂದು ನಮ್ಮ ಶಾಸಕರ ಸ್ಥಾನದಾಗ ಏನಂತಪ್ಪ ಅಂದ್ರೆ ನಾವು ಒಂದೊಂದು ಭವನ ಕಟ್ಕೊಟ್ಟಿದ್ದೀವಿ ಅಂತ ಹೇಳಿ ಬೀದರ್ ಡಿಸ್ಟಿಕ್ ತುಂಬ ಎಲ್ಲರೂ ಭವನ ಕಟ್ಟಾರೆ ಹೇಳ್ತಾರೆ ಇಲ್ಲಿ ತನಕ ಎಲ್ಲರೂ ಶಾಸಕರಾಗ್ಬೋದು ಸಚಿವರಾಗ್ಬೋದು ಯಾರು ಈ ಹಡಪ ಸಮಾಜನ ಭವನ ಕಟ್ಕೊಟ್ಟಿಲ್ಲ ಜಾಗ ಕೊಟ್ಟಿಲ್ಲ ಈ ಹಡಪ ಸಮಾಜ ಉದ್ಧಾರ ಮಾಡಿಲ್ಲ ನಾವು ಎಲ್ಲರೇ ಹೇಳಿದ್ದೇವೆ ನಾವು ಅವ್ರು ಇವ್ರ ನಾವು JDS ಇಲ್ಲ BJP ಇಲ್ಲ ಕಾಂಗ್ರೆಸ್ ಇಲ್ಲ ಯಾವ ಪಕ್ಷ ನಮ್ಗೆ ಅದು ಬರ್ತಕ್ಕಂಥ ಎಲ್ಲ ನಮ್ಗೆ ಆಳ್ತಕ್ಕಂಥ ಆಡಳಿತ ಇವ್ರೇನು ಆಡಳಿತದವ್ರು ನಮ್ಗೆ ಆಳ್ತಕ್ಕಂಥವ್ರು ಇವ್ರು ಎಲ್ಲರೂ ಕೂಡಿ ಇವ್ರು ನಮಗೇನು ಆಳ್ತಕ್ಕಂಥವ್ರು ಯಾರು ನಗ್ಗಿರಿಯೋದಕ್ಕೆ ಮತ್ತೆ ಹಾಗೇನಿಲ್ಲ ಮುಖ್ಯ ಸರ್ ಧನ್ಯವಾದ ಸರ್ ಧನ್ಯವಾದ ಯಾವುದೇ ಮಾತನಾಡೋ ಖುಷಿನ ಮಾತನಾಡಬೇಕು ಅವನೇನೋ ಬರಲ್ಲ ನಿಜವಾಗಿ ಹೇಳಿದ್ದಾಗ ಒಂದು ಭಾವನೆ ಮಾಡಿ ಫೀಲಿಂಗ್ಸ್ ಬರ್ತಾರೆ ಭಾಳ ಒಳ್ಳೆ ಮಾತನಾಡಿ ಖಂಡಿತವಾಗಿ ಈಗ 2-3 ಪಾಯಿಂಟ್ ಇಲ್ಲ 2 ಪಾಯಿಂಟ್ ಬಗ್ಗೆ ಆಗಿ ತರ್ಸಿಲ್ಲ ನಮ್ಮ ಕಟ್ಟಿ ನೀವು ಕೂಡ ಒಂದ್ಸಲ ಈ ನಿಮ್ಮದು ವಿಶ್ವಾಸನ ಬಂದಿದೆ ಡಿಸ್ಕಸ್ ಮಾಡಿ ಒಂದು ಭವನ ಒಂದು ಸ್ಮಶಾನ ಅವೆರಡಕ್ಕೂ ಫಾಲೋ ಮಾಡ್ತೀವಿ ಕಾಣ್ತಾವ ಅನ್ನಲ್ಲ ಎಲ್ಲೇ ಸರ್ ಎಲ್ಲರ ಸರ್ ಎಷ್ಟರ ನೀವು ಎಷ್ಟರ ಸರ್ ನನ್ನ ಲೈಫೇ ಹೋಗಿ ಸರ್ ನನ್ನ ಬದುಕೆ ಹೋಗಿ ಸರ್ ಅಂತ ಫಾಲೋ ನನ್ನ ಬದುಕೆ ಒಳಗೆ ಕಡೆ ಇದು ನಮ್ಮ ಬದುಕಿನ ಅರ್ಥ ಸಿಗಲೇ ಎಲ್ಲ ಕಡೆ ಮಾಡ್ಯಾರ ಸರ್ ಸರ್ ನಮ್ಮಲ್ಲಿ ಸರ್ ನಮ್ಮಲ್ಲಿ ನಾವೇ ಕೊಡ್ಬೇಕು ಸರ್ ನಮ್ಮ ಮನೆಯಿಂದ ನಾವೇ ಹೇಳ್ಕೊಬೇಕು ಸರ್ ನಮ್ಮ ಮನೆಗೆ ಉಳ್ಳಾಗಿಲ್ಲ ಅವ್ರ ಮನೆ ಉಳ್ಳಾಗದ ನಾವೇನು ಮಾಡಿ ಎಲ್ಲ ತಗೊಂಡು ಯಾರು ಬಂದಿಲ್ಲ ಅವ್ರನ್ನ ಹೇಳ್ರಿ ಯಾರು ಬಂದಾರ ತಿಳ್ಕೊಳ್ಳಿ ಯಾರು ಬಂದಿಲ್ಲ ಅವ್ರಿಗೆ ತಿಳ್ಕೊಂಡು ಹೇಳ್ರಿ ಕಡ್ಡಾಯವಾಗಿ ಬೆಳಗ್ಗೆ 10 ಗಂಟೆಗೆ ಶಾಸಕರಿಗೆ ಬರ್ತಾರೆ ಶಾಸಕಾಧ್ಯಕ್ಷರು ಕಾರ್ಯಕ್ರಮ ಬರ್ಬೇಕು ಮತ್ತೊಂದು ಇನ್ನೊಂದು ರಿಕ್ವೆಸ್ಟ್ ಅದ SR ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಕಂಪ್ಲೀಟ್ ಆಗಿದೆ ಸರ್ ಎಲ್ಲ ಡೌಟ್ ಇತ್ತು ಏನೋ ಪ್ರಾಬ್ಲಮ್ ಇತ್ತು ನಾವು ಹೇಳಿದ್ರೆ ಧನ್ಯವಾದ ಸ್ವಾಗತ ಮಾಡ್ತೀವಿ ಅದು ನಾನೆಲ್ಲ ಈಗ ಬಿಸಿ ಚಾಲೂನೇ ಅದ